ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಅಕಾಡೆಮಿ ಫ್ರಮ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಾಗೆ ಆನ್ಲೈನ್ ಟೆಸ್ಟ್ಸ್ ಅನ್ನುವಂಥದ್ದನ್ನ ಅಟೆಂಡ್ ಮಾಡಬಹುದು, ಅದು ಹೇಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ SSLC ಇರ್ಬೋದು, ಅಥವಾ 10th CBSE ಇರ್ಬೋದು, ಅಥವಾ 9th CBSE ಇರ್ಬೋದು, ಹಾಗೆ ಫಸ್ಟ್ PUC ಹಾಗೂ ಸೆಕೆಂಡ್ PUC, ಫಸ್ಟ್ PUC ಕಾಮರ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಸೆಕೆಂಡ್ PUC ಕಾಮರ್ಸ್ ಆ್ಯಂಡ್ ಸೈನ್ಸ್ ಎರಡು ವಿಭಾಗಗಳಲ್ಲಿ ಈ ಎಲ್ಲ ತರಗತಿಗಳಿಗೆ ಸಂಬಂಧಿಸಿದಾಗೆ ಈಗಾಗಲೇ ನಾವು ಆನ್ಲೈನ್ ಟೆಸ್ಟ್ ಸೀರೀಸ್ ಅನ್ನುವಂಥದ್ದನ್ನ ಈ ಮಂತಲ್ಲಿ ನಡೆಸ್ತಾ ಇದ್ದೀವಿ. ಸೊ ಇದು ಪ್ರತಿಯೊಬ್ಬ ಮಗುವಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇನ್ನೇನು ಈ 2 months ಎಕ್ಸಾಮ್ಸ್ ಅನ್ನುವಂಥದ್ದು ನಡೀತಾ ಇರ್ತದೆ. ಆ್ಯಕ್ಚುಲಿ ಈ ಒಂದು ಕೋರ್ಸ್ನ ಬೆಲೆ ಅನ್ನುವಂಥದ್ದು 299, ಬಟ್ ಈಗ 99 rupeesಗೆ ಮಾತ್ರ ನಾವು ಇದನ್ನು ಎಕ್ಸಾಮ್ನ ದೃಷ್ಟಿಯಿಂದ ನೀಡ್ತಾ ಇದ್ವಿ. ಸೊ ಹಾಗಾಗಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫಸ್ಟ್ ಇಯರ್ PUC ಸೈನ್ಸ್, ಸೆಕೆಂಡ್ ಇಯರ್ PUC ಸೈನ್ಸ್ SSLC, ಮತ್ತು 9th and 10th CBSE ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಉಪಯುಕ್ತ. ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ಇಲ್ಲಿ ನಾವು ಅಪ್ಡೇಟ್ ಅನ್ನುವಂಥದ್ದನ್ನ ಮಾಡಿರ್ತೀವಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಏನೇನೆಲ್ಲ ಒಂದು ಈ ಟೆಸ್ಟಲ್ಲಿ ಇರ್ತದೆ ಅನ್ನುವಂಥದ್ದನ್ನ ನೀವು ಅಬ್ಸರ್ವ್ ಮಾಡಿದರೆ, ಕಾಮರ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, PCMB, PCMC ಪ್ರತಿಯೊಂದು ಟೆಸ್ಟ್ಗಳಿಗೂ ಕೂಡ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ಟೆಸ್ಟ್ಸ್ ಅನ್ನುವಂಥದ್ದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಟೆಸ್ಟ್ಸ್ ಅನ್ನುವಂಥದ್ದು 16 ಟೆಸ್ಟ್ ಅನ್ನುವಂಥದ್ದು ಇದೆ. ಅಪ್ಕಮಿಂಗ್ 14 ಟೆಸ್ಟ್ ಅಂತ ತೋರಿಸ್ತಾ ಇದೆ ಪ್ರತಿಯೊಂದು ಕ್ಲಾಸ್. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಕಾಮರ್ಸ್ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಕ್ಲಾಸಸ್ ಎಲ್ಲ ಕಾಣಿಸ್ತಾ ಇದೆ. 10th CBSE ಪ್ರತಿಯೊಂದು ಕ್ಲಾಸಸ್ದು ಇದೇ ರೀತಿ ಕಂಡಕ್ಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಟೆಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವಾಗಿಂದ ಯಾವಾಗವರೆಗೂ, ಅಂದರೆ ಡೇಟ್ ಕೂಡ ಇಲ್ಲಿ ಕಮೆನ್ಸ್ ಮತ್ತು ಎಂಡಿಂಗ್ ಡೇಟ್ ಕೂಡ ನೀವು ಇಲ್ಲಿ ನೋಡ್ಬೋದು ಅನ್ನುವಂಥದ್ದು. ಈ ಟೆಸ್ಟ್ ಸೀರೀಸನ್ನು ನೀವು ಅಟೆಂಡ್ ಮಾಡಬಹುದು. ಇದು ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ತರವು ಮಾಡುತ್ತೆ. ಸೊ ಅಂದರೆ ಆಯಾ ಕೋರ್ಸ್ಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಸಬ್ಜೆಕ್ಟ್ಸ್ ಇದೆ. ಮ್ಯಾಥ್ಸ್, ಫಿಸಿಕ್ಸು, ಇಂಗ್ಲೀಷ್, ಕೆಮಿಸ್ಟ್ರಿ, ಬಯಾಲಜಿ ಅಂತ, ಅಥವಾ ಕನ್ನಡ ಇರ್ಬೋದು, ಇಂಗ್ಲೀಷ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸೆಕೆಂಡ್ ಇಯರ್ ಕಾಮರ್ಸ್ಗೆ ಸಂಬಂಧಪಟ್ಟಾಗೆ ಈ ಥರ ಪ್ರತಿಯೊಂದು. ಸೊ ಈ ಒಂದು ಕ್ಲಾಸಸ್ಗೆ ನೀವು ಜಾಯಿನ್ ಆಗಿ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನೀವು ಈ ಒಂದು ಕೋರ್ಸ್ ಅನ್ನುವಂಥದ್ದು ಜಸ್ಟ್ 99 rupeesನ ನೀವು ಬೈ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅನ್ನುವಂಥದ್ದನ್ನ ನಾನೀಗ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಸ್ಟೆಪ್ ಅನ್ನುವಂಥದ್ದನ್ನ ನೋಡೋಕೆ ಹೋದರೆ ಇಲ್ಲಿ ನೀವು ಈ ಒಂದು QR ಕೋಡ್ ಅನ್ನುವಂಥದ್ದನ್ನ ಸತೀಶ್ ಕುಮಾರ್ KM ಅಂತ ಇದೆ. ಇಲ್ಲಿ UPI ID ಕೂಡ ಕಾಣ್ತಾ ಇದೆ ಕೆಳಗಡೆಗೆ. ಸೊ ಹಾಗಾಗಿ ಈ ಒಂದು QR ಕೋಡ್ ಅನ್ನುವಂಥದ್ದನ್ನ ಸ್ಕ್ಯಾನ್ ಮಾಡಿ ನೀವು 99 rupees ಅನ್ನುವಂಥದ್ದನ್ನ ಸೆಂಡ್ ಮಾಡಿ. ಸೊ ಆ ಒಂದು ಸ್ಕ್ರೀನ್ ಶಾಟ್ ಅನ್ನುವಂಥದ್ದನ್ನ ಇಲ್ಲಿ ಕೆಳಗಡೆ 7019068740 ಈ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಅನ್ನುವಂಥದ್ದನ್ನ ಕಳಿಸ್ಬೇಕಾಗತ್ತೆ. ಸೊ ಕಳಿಸಿದ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದು ಸ್ಟೆಪ್ 3, ಡೌನ್ಲೋಡ್ ದ ಟೀಚ್ಮೆಂಟ್ ಟ್ಯೂಷನ್ ಆ್ಯಪ್ ಇನ್ ಗೂಗಲ್ ಪ್ಲೇ ಸ್ಟೋರ್ ಅನ್ನುವಂಥದ್ದು. ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಿರ್ತಕ್ಕಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಟೀಚ್ಮೆಂಟ್ ಟ್ಯೂಷನ್ ಆ್ಯಪ್ ಅಂತ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಬೇಕು. ಸ್ಟೆಪ್ 4, ಲಾಗಿನ್ ವಿತ್ ಯುವರ್ ವಾಟ್ಸಪ್ ನಂಬರ್ ಆಸ್ ಎ ಸ್ಟೂಡೆಂಟ್ ಇನ್ ಟೀಚ್ಮೆಂಟ್ ಟ್ಯೂಷನ್ ಆ್ಯಪ್. ಈ ಟ್ಯೂಷನ್ ಆ್ಯಪ್ನಲ್ಲಿ ನೀವು ಸ್ಟೂಡೆಂಟ್ ಆಗಿ ಲಾಗಿನ್ ಅನ್ನುವಂಥದ್ದನ್ನ ಹಾಕಬೇಕಾಗತ್ತೆ. ಆಗ ನಿಮಗೊಂದು ಯೂನಿಕ್ ID ಅನ್ನುವಂಥದ್ದು ಬರುತ್ತೆ. ಆ ಸ್ಟೆಪ್ 5 ಬಂದು ನೀವು ನೋಡಿದ್ರೆ, ಸೆಂಡ್ ಯುವರ್ ನೇಮ್, class name and teachment student ID and payment screenshot to this WhatsApp number 7019068740. This is WhatsApp number only. ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ವಾಟ್ಸಪ್ ಮಾಡಿದರೆ ಸಾಕಾಗುತ್ತೆ. ಒನ್ಸ್ ಯುವರ್ ಪೇಡ್ ಅಮೌಂಟ್ is confirmed, you will be joined inside the online test series. ಯೂಶಲಿ ಇಟ್ ವಿಲ್ ಟೇಕ್ 3 to 4 hours. ಅಂದರೆ ನೀವು ಕನ್ಫರ್ಮ್ ಆಗಿದ್ದಾದ್ಮೇಲೆ ಅದನ್ನ ನಿಮಗೆ ಆ ಕೋರ್ಸ್ನ ಒಳಗಡೆಗೆ ನಾವು ಜಾಯಿನ್ ಮಾಡ್ತೀವಿ. ದಿಸ್ ಆನ್ಲೈನ್ ಟೆಸ್ಟ್ ಸೀರೀಸ್ ವ್ಯಾಲಿಡಿಟಿ 31/2024 to 33/2024 ವರೆಗೂ ಇರುತ್ತೆ. ಪ್ಲೀಸ್ ಶೇರ್ ದಿಸ್ PDF ಇನ್ಫಾರ್ಮೇಶನ್ ಟು ಯುವರ್ ಫ್ರೆಂಡ್ಸ್. ಆಲ್ 10th ಇರ್ಬೋದು, 9th ಇರ್ಬೋದು, ಅಥವಾ ಫಸ್ಟ್ PUC, ಸೆಕೆಂಡ್ PUC ಪ್ರತಿಯೊಬ್ಬರಿಗೂ ಕೂಡ ಇದು ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಈ PDF ಅನ್ನ ನಾನು ಈಗಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಫರ್ದರ್ ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನೆಲ್ಲ ಅಲ್ಲಿ ನಾನು ಶೇರ್ ಮಾಡ್ತಾ ಇರ್ತೇನೆ. ಸೊ ಇದು ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ಸ್ ಲಿಂಕ್ಸ್ ಅನ್ನುವಂಥದ್ದು. ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಕೆಲವೊಂದು ಫ್ರೀ PDFsನ ಕೂಡ ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಒಂದು ನೋಟ್ಸ್ ಇರ್ಬೋದು, ಅಥವಾ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಸೊ ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಆದ್ದರಿಂದ
ಪ್ರತಿಯೊಬ್ಬರು ಜಾಯ್ನ್ ಆಗಿ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಸ್ಗೆ. ಇಲ್ಲಿ ನಿಮಗೆ ಕಾಣ್ತಿದೆ ಸ್ಕ್ರೀನ್ ನ ಮೇಲೆ ನೀವು ನೋಡಬಹುದು. ಫಸ್ಟ್ ಟೆಲಿಗ್ರಾಮ್ ಗ್ರೂಪ್ ಬಂದು ಕರ್ನಾಟಕ PUC ಸ್ಟೂಡೆಂಟ್ಸ್ ಅಫಿಷಿಯಲ್ ಗ್ರೂಪ್ ಇದು. ತದನಂತರ ಕರ್ನಾಟಕ SSLC ಸ್ಟೂಡೆಂಟ್ಸ್ ಅಫಿಷಿಯಲ್ ಗ್ರೂಪ್ ಇದು. ಸೊ ಇಲ್ಲಿ ಇರ್ತಕ್ಕಂಥ ಮೂರನೇದು ನೋಡಿದ್ರೆ ಕಾಮರ್ಸ್ PUC ಸೆಕೆಂಡ್ ಇಯರ್, ಇದು ಬಂದು ನಿಮಗೆ ಕಾಮರ್ಸ್ PUC ಫಸ್ಟ್ ಇಯರ್, ಇದು ಸೈನ್ಸ್ ಫಸ್ಟ್ ಇಯರ್, ಸೈನ್ಸ್ ಸೆಕೆಂಡ್ ಇಯರ್ ಅಂಡ್ ಲಾಸ್ಟ್ ಒನ್ ಬಂದು CBSE 9th and 10th ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ಸ್ ಅನ್ನುವಂಥದ್ದು. ನೀವು ಯಾವ ಕ್ಲಾಸಲ್ಲಿ ಇದ್ದೀರೋ ಆ ಕ್ಲಾಸ್ಗೆ ನೀವು ಇಲ್ಲಿ ಜಾಯ್ನ್ ಆದಾಗ ನಿಮಗೆ ಫರ್ದರ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕಾಣ್ತಾ ಹೋಗುತ್ತೆ. ಸೊ ಪ್ರತಿಯೊಂದು PDFs ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನೆಲ್ಲ ಅಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ ಅನ್ನುವಂಥದ್ದು. ಆ ಜಾಯಿನ್ ಅನ್ನುವಂಥದ್ದು ಆಗಿದ್ದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು. ಸೊ ಟೆಸ್ಟ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿ, ಟೆಸ್ಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಟ್ ಆಫ್ ಟೆಸ್ಟ್ಸ್ ಅನ್ನುವಂಥದ್ದು ಕಾಣಿಸುತ್ತೆ. ಈಗ ನಾನು ನೋಡಿ ಫಸ್ಟ್ PUC ಸೈನ್ಸ್ ಕ್ಲಿಕ್ ಮಾಡಿದ್ದೀನಿ, ಆನ್ ಗೋಯಿಂಗ್ ಅಂದ್ರೆ ಈಗ ನಡೀತಾ ಇದೆ. ಸೊ ಇದು ಎಷ್ಟನೇ ಟೆಸ್ಟು ಅಂತೆಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದು ಆಕ್ಚುಲ್ ಆಗಿ ನಾನು ನಿಮಗೆ ಡೆಸ್ಕ್ಟಾಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೊಬೈಲ್ ಸ್ಕ್ರೀನ್ ನ ಮೇಲೆ ಬೇರೆ ಸ್ವಲ್ಪ ಒಂದು ರೀತಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ, ಬಟ್ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲೂ ಕೂಡ ಕಾಣುತ್ತೆ. ಮೊಬೈಲಲ್ಲೂ ನೋಡ್ಬೋದು, ಲ್ಯಾಪ್ಟಾಪ್ ವಾಟ್ ಎವರ್ ಮೇ ಬಿ, ನಿಮ್ಮ ಪ್ರತಿಯೊಂದರಲ್ಲೂ ಕೂಡ ನೀವು ನೋಡಬಹುದು. ಸೊ ಹಾಗಾಗಿ ಈಗ ಇಲ್ಲಿ ನಾನು ಒಂದು ಟೆಸ್ಟ್ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸೊ ಇಲ್ಲೊಂದು ಟೆಸ್ಟ್ ಕಾಣ್ತಾ ಇದೆ ನಿಮಗೆ. ಸೊ ಆನ್ ಗೋಯಿಂಗ್ ಟೆಸ್ಟ್ ಫ್ರಮ್ 4/2/2024 6:30 PM ಅಲ್ಲಿ ಸ್ಟಾರ್ಟ್ ಆಗಿದೆ. 31/5/2024 6:26 PM ಗೆ ಇದು ಎಂಡ್ ಆಗುತ್ತೆ. ಸೊ ಆ ಮಿಡಲ್ ಅಲ್ಲಿ ನೀವು ಎಷ್ಟು ಸಲ ಬೇಕಾದ್ರೂ ಈ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ತಗೋಬಹುದು. ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಟೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಬೋದು ಕ್ಲಿಯರ್ ಆಗಿ ಡೀಟೇಲ್ ಅನ್ನುವಂಥದ್ದೆಲ್ಲ ಕಾಣುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಟೆಸ್ಟ್ ಅಂತ ಕಾಣ್ತಾ ಇದೆ. ಆ ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಶನ್ ಆನ್ಸರ್ಸ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಮೇಲೆ ಸಮಯ ಕೂಡ ಓಡ್ತಾ ಇರೋದು ನೀವು ನೋಡ್ಬೋದು. ಸೆಕ್ಷನ್ 1 ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಮಾರ್ಕ್ಸ್ ಅನ್ನುವಂಥದ್ದು, ಆನ್ಸರ್ ಎಷ್ಟು ನೀವು ಮಾಡಿದಿರ ಅಂತ ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಈಗ ನಾನು ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಆನ್ಸರ್ಸ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡ್ತೀನಿ. ಸೊ ಯಾವ ರೀತಿ ಅದು ರಿಸಲ್ಟ್ ಅನ್ನುವಂಥದ್ದು ಜನರೇಷನ್ ಮಾಡುತ್ತೆ ನಿಮಗೆ ಅಂತಕ್ಕಂಥದ್ದು. ಈಗ ನೋಡಿ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಆನ್ಸರ್ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಉತ್ತರ ಅನ್ನುವಂಥದ್ದನ್ನ ಕೊಡ್ತೀರಾ. ಸೊ ಅದಾಗಿದ್ದಾದ್ಮೇಲೆ ದಿಸ್ ಇಸ್ ಆಲ್ ಸಬ್ಜೆಕ್ಟ್ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಹೊಸ ಕ್ವಶನ್ಸ್ ಅನ್ನುವಂಥದ್ದು ನಿಮಗೆ ಅಪ್ ಟು ಎಕ್ಸಾಮ್ ಅನ್ನುವಂಥದ್ದನ್ನ ಮುಗಿಯೋವರೆಗೂ ಕೂಡ ಈ ಒಂದು ಕೋರ್ಸ್ ಅನ್ನುವಂಥದ್ರಲ್ಲಿ ನೀವು ಇರ್ತೀರಾ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಒಂದು ಡೀಲ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ. ಸೊ ಹಾಗಾಗಿ ಇದು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನುವಂಥದ್ದು ಅವ್ರಿಗೂ ಕೂಡ ತಿಳಿಸಿ. ಸೊ ಕೆಲವೊಂದು PDFsನ ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಆ PDFs ಅನ್ನ ಕೂಡ ಶೇರ್ ಮಾಡಿ. ಸೊ ಇಲ್ಲಿ ನೀವು ನೋಡಿ ಈಗ ನಾನು 20 ಕ್ವಶನ್ಸ್ಗೆ ಅಟೆಂಡ್ ಮಾಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣಿಸಿದೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಈಗ ನೋಡಿ ನಾನು ಜಸ್ಟ್ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದ್ದೀನಿ, ಹಾಗಾಗಿ ಜಸ್ಟ್ 80 ಮಾರ್ಕ್ಸ್ಗೆ 15 ಮಾರ್ಕ್ಸ್ ಅಂತ ಮಾತ್ರ ತೋರಿಸ್ತಾ ಇದೆ. ಸೊ ಟೈಮ್ ಎಷ್ಟು ನಿಮಿಷದಲ್ಲಿ ನೀವು ತಗೊಂಡಿದ್ದೀರಾ ಏನು ಅಂತ ಫುಲ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಯುವರ್ ಸ್ಕೋರ್, ರ್ಯಾಂಕಿಂಗ್, ಅಬೌಟ್ ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನುವಂಥದ್ದು ಇಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ. ಅದ್ರ ಕೆಳಗಡೆ ನೀವು ನೋಡಿದ್ರೆ ಸ್ಟ್ರಾಂಗ ವೀಕಾ, ನೀವು ಯಾವ್ದ್ರಲ್ಲಿ ಇದ್ದೀರಾ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸುತ್ತೆ. ಸೊ ಪರ್ಟಿಕ್ಯುಲರ್ ಎಕ್ಸಾಮ್ ನೇಮ್ ಕಾಣುತ್ತೆ. ಇಲ್ಲಿ ನೀವು ನೋಡಿ ಕ್ವಶನ್ಸ್ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಕರೆಕ್ಟ್, ರಾಂಗು, ಅಟೆಂಪ್ಟು, ಆಲ್ ಅಂತ. ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕರೆಕ್ಟ್ ಆನ್ಸರ್ಸ್ ಅನ್ನುವಂಥದ್ದು ಎಷ್ಟು ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ ಪ್ರತಿಯೊಂದು ಕೂಡ. ಹಾಗೆ ನೀವು ರಾಂಗ್ ಮಾಡಿರ್ತಕ್ಕಂಥದ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಾಂಗ್ ಆನ್ಸರ್ಸ್ ಅಂತ ನೀವೇನ್ ಮಾಡಿದ್ರ ಅದು ರೆಡ್ ಕಲರ್ ಕಾಣಿಸ್ತಿದೆ ನೋಡಿ. ರೈಟ್ ಆನ್ಸರ್ ಕೂಡ ಟಿಕ್ ಆಗಿರುತ್ತೆ ಇಲ್ಲಿ ನೀವು ನೋಡ್ಬೋದು. ಸೊ ಈಗ ಇಲ್ಲಿ ಒಂದು ನೀವು ರಾಂಗ್ ಆನ್ಸರ್ ಮಾಡಿದ್ರೆ ಅದೇ ರೀತಿ ಇಲ್ಲಿ ರೈಟ್ ಆನ್ಸರ್ ಕೂಡ ಕಾಣ್ತಾ ಇದೆ. ಸೊ ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ನೀವು ರಾಂಗ್ ಮಾಡಿರ್ತಕ್ಕಂಥದಕ್ಕೆ ಪ್ರತಿಯೊಂದಕ್ಕೂ ರೈಟ್ ಆನ್ಸರ್ ಅನ್ನುವಂಥದ್ದು ಕಾಣುತ್ತೆ. ಆಮೇಲೆ ಅಟೆಂಪ್ಟ್ ಆಲ್ ಅಂತ ಅಂದ್ರೆ ಅನ್ಅಟೆಂಪ್ಟ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಟೆಂಪ್ಟ್ ಮಾಡದೇ ಇರೋ ಕ್ವಶನ್ಸ್ ಕಾಣಿಸುತ್ತೆ. ಈಗ ನಾನು ಇಲ್ಲೆಲ್ಲ ಅಟೆಂಪ್ಟ್ ಮಾಡಿದ್ದೀನಿ, ಹಂಗಾಗಿ ಕಾಣ್ತಿಲ್ಲ. ಸೊ ಆಲ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೋಟಲ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್ ಎಷ್ಟಿತ್ತು ಅಷ್ಟು ಬರುತ್ತೆ. ಸೊ ಜೊತೆಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, ಮತ್ತೆ ಎಷ್ಟು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ, ಎಷ್ಟು ಕ್ವಶನ್ಗೆ ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಕೂಡ ಕಾಣುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಡೌಟ್ ಕಾಣಿಸ್ತಿರ್ಬೋದು, ಸರ್ ಇದನ್ನ PDF ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದಾ ಅಂತ. ಖಂಡಿತ ಇದನ್ನ PDF ಅನ್ನುವಂಥದ್ದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ನಾನು ಗ್ರೂಪಲ್ಲಿ ಆಲ್ರೆಡಿ ಈ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡಿ ನಾನು ಆಗ್ಲೇ ತೋರಿಸಿದ್ನಲ್ಲ. ಸೊ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ಸ್ ಅಲ್ಲಿ ನಾನು ಏನ್ ಮಾಡ್ತಾ ಇರ್ತೀನಿ ಅಂತಂದ್ರೆ ಶೇರ್ ಮಾಡ್ತಾ ಇರ್ತೀನಿ ಆ ಪರ್ಟಿಕ್ಯುಲರ್ ಕ್ಲಾಸಸ್ಗೆ ಪ್ರತಿದಿನ ಅನ್ನುವಂಥದ್ದು. ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ಸೊ ನಿಮ್ಮ ಫರ್ದರ್ ಹೆಲ್ಪ್ಗೆ ನೀವು ಇಟ್ಕೊಳ್ಬೋದು ಅನ್ನುವಂಥದ್ದು.
ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ? ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಈ ಒಂದು 2 ಮಂತ್ಸ್ ಅನ್ನುವಂಥದ್ದು ಎಕ್ಸಾಮ್ಸ್ ಟೈಮ್ಸ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕೋರ್ಸ್ ಅನ್ನುವಂಥದ್ದನ್ನ ಲಾಂಚ್ ಮಾಡಿದ್ವಿ. ಜಸ್ಟ್ 99 ರುಪೀಸ್ ಓನ್ಲಿ. ಸೊ 99 ರುಪೀಸ್ ಏನೇನಕ್ಕೂ ಅನ್ಸಲ್ಲ. ಸೊ ಜಸ್ಟ್ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ಸ್ಕ್ಯಾನ್ ದಿಸ್ ಕ್ಯೂ ಆರ್ ಕೋಡ್ ಅಂತಿದೆಯಲ್ಲ, ಈ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ 99 ರುಪೀಸ್ನ ಸೆಂಡ್ ಮಾಡಿ. ಸೊ ತದನಂತರ ಕೋರ್ಸ್ಗೆ ಜಾಯ್ನ್ ಆಗಿ ಈ ಒಂದು ನಂಬರ್ಗೆ ಸೆಂಡ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನುವಂಥದ್ದು ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೇ ಈ ಟೆಲಿಗ್ರಾಮ್ಸ್ ಗ್ರೂಪ್ಗೆ ಜಾಯ್ನ್ ಆಗಿ. ಕೆಲವೊಂದು ಫ್ರೀ ಕಂಟೆಂಟ್ ಕೂಡ ಲಭ್ಯ ಇರುತ್ತೆ. ಸೊ ಹಾಗಾಗಿ ಅದರ ಹೆಲ್ಪ್ ಅನ್ನುವಂಥದ್ದು ನೀವು ತಗೊಳ್ಬೇಕು ಅಂತಂದರೆ ಇಲ್ಲಿ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.